ಅನ್ಲಾಕ್ ರಾಘವ ಚಿತ್ರದ ಟ್ರೈಲರ್ ಹಾಗೂ ಹಾಡುಗಳು ಎಲ್ಲೆಡೆ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಇವಾಗ ಅನ್ಲಾಕ್ ರಾಘವ ಚಿತ್ರದ ನಾಯಕರಾದಂಥ ಮಿಲಿಂದ್ ಗೌತಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನೆಲ್ಲ ವಿಶೇಷತೆ ಇದೆ ಈ ಫಿಲಮಲ್ಲಿ ಇವರು ಹೀರೋ ಆಗಿ ಆಯ್ಕೆ ಆಗೋದಕ್ಕೆ ಯಾವ ರೀತಿ ಡೈರೆಕ್ಟರ್ ಬಂದು ಇವ್ರಿಗೆ ಅಪ್ರೋಚ್ ಮಾಡಿದೆ, ಇಲ್ಲ ಇವರೇ ಡೈರೆಕ್ಟರ್ಗೆ ಅಪ್ರೋಚ್ ಮಾಡಿದ, ಕೇಳ್ತಾ ಹೋಗೋಣ ಅವನಿಗೆ. ಸರ್ ನಮಸ್ಕಾರ. ಮೊದಲನೇದಾಗಿ ನೀವು ಹಂಗೆ ಕೇಳ್ತಿದ್ದಂಗೆ ನಾನೇ ಡೈರೆಕ್ಟ್ರಿಗೆ ಅಪ್ರೋಚ್ ಆಗಿದ್ದು. ಸತ್ಯ ಸರ್ ಅವರು ನಮ್ಮ ಪರಿಚಯ ಇದ್ದರು. ಸೊ ಹೀಗೆ ಸಿನಿಮಾ ಮಾಡಬೇಕು ಸರ್, ಒಂದು ಒಳ್ಳೆ ಏನಾದರೂ ಕತೆ ಹೇಳಿ ನಮಗೆ ಯಾವ್ದಾರು ಅಂತ. ಸಾಕಷ್ಟು ಕತೆಗಳು ಬಂತು. ಅವ್ರದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಸಿನಿಮಾ ಮಾಡೋಕ್ಕೂ ನಾನು ಸ್ವಲ್ಪ ಓಡಾಡಿದ್ದೆ ಅದರಲ್ಲಿ. ಸೊ ಎಲ್ಲ ಸಿನಿಮಾದಲ್ಲೂ ಸರ್ ಹೊಡೆದಾಟ ಬಡದಾಟ ಇರುತ್ತೆ, ಒಂದು ಲವ್ ಅನ್ನೋದಿರುತ್ತೆ, ಎಲ್ರಿಗೂ ಒಂದು ಕಂಟೆಂಟ್ ಬೇಕು. ಇವಾಗ KGF ಅನ್ನೋ ಸಿನಿಮಾ, ಕಾಂತಾರ ಅನ್ನೋ ಸಿನಿಮಾ ಬಂದಮೇಲೆ ಜನರದ್ದು ಯೋಚನೆ ಒಂದು ತುಂಬ ಮೇಲೋಗಿದೆ, ತುಂಬ ಹೈಪಲ್ಲಿದ್ದಾರೆ. ನಾವು ಯಾವುದೋ ಒಂದು ಸಣ್ಣದಾಗಿ ಕೊಟ್ವಿ ಅಂದರೆ ಅದು ವರ್ಕ್ ಆಗ್ತಿಲ್ಲ ಸರ್ ಇತ್ತೀಚೆಗೆ. ಒಂದು ಒಳ್ಳೆ ಕಂಟೆಂಟ್. ಸೊ ನಮ್ಮ ಬಡ್ಜೆಟ್ಟಿಗೆ ಹೊಸೊಬ್ಬ ಬಂದಾಗ ಅವನ ಬಡ್ಜೆಟ್ ತಕ್ಕಂತೆ ಒಂದು ಒಳ್ಳೆ ಸಿನಿಮಾ ಕಾನ್ಸೆಪ್ಟ್ ಏನು ಮಾಡ್ಬೋದು ಅಂತ ಬಂದಾಗ ಅನ್ಲಾಕ್ ರಾಘವ ಸಬ್ಜೆಕ್ಟ್ ಹೇಳಿದರು. ಆ್ಯಕ್ಚುಲಿ ಇದು ಉಪೇಂದ್ರ ಸರ್ ಅವರಿಗೆ ಅವರು 2013-14ರಲ್ಲಿ ಬರೆದಿದ್ದ ಕತೆ. ಬಟ್ ಗೊತ್ತಿಲ್ಲ, ಕತೆ ನನ್ನ ಹತ್ರ ಬಂತು. ಅದು ಹೇಳಲ್ವಾ, ಸಮಯ ಸಂದರ್ಭಕ್ಕೆ ಯಾರ ಹತ್ರ ಸೇರ್ಬೇಕು ಅದು ಬರುತ್ತೆ ಅನ್ನೋದು. ಸೊ ಈ ಸಿನಿಮಾ ಬಂದಾಗ ಇದ್ರಲ್ಲಿ ರಾಘವಂದು ಪಾತ್ರ ಬಂದುಬಿಟ್ಟು ಯಾವುದೇ ತರಹದ ಬೀಗಗಳಿದ್ರು ಅದನ್ನು ಅನ್ಲಾಕ್ ಮಾಡುವಂಥ ಅವನಿಗೆ ಟ್ಯಾಲೆಂಟ್ ಇರುತ್ತೆ. ಬಟ್ ಅವನೇ ಲೈಫನ್ನು ಲಾಕಲ್ಲಿ ಸಿಗಾಕೊಂಡಾಗ ಅವನೇ ಲಾಕ್, ಅವನು ಎಲ್ಲ ಕಡೆ ಇರ್ತಾನೆ ಸರ್. ಅವನಂದರೆ ಅದರಲ್ಲಿ ಒಂದು ಯೂನಿವರ್ಸಿಟಿ ಥರ ಇರುತ್ತೆ. ನಾನು ಎಲ್ರಿಗೂ ವಿದ್ಯಾಭ್ಯಾಸ ಮಾಡಬೇಕು, ನಾನು ಹೇಳ್ಕೊಡ್ಬೇಕು ಅಂತ ಇರ್ತಾನೆ. ಬಟ್ ಅವನೇ ಒಂದು ಲಾಕ್, ಸಿಚುವೇಶನ್ ಲಾಕ್, ಲೈಫನ್ನು ಲಾಕಲ್ಲಿ ಸಿಗಾಕೊಂಡಾಗ ಹೇಗೆ ಆಚೆ ಬರ್ತಾನೆ. ಅವ್ನು ಆಚೆ ಬರೋದಲ್ಲದೆ ಒಬ್ಬ ಹೀರೋ ಅದನ್ನು ಅವ್ನು ಮಾತ್ರ ಆಚೆ ಬರೋಲ್ಲ ಸರ್. ಸುತ್ತಮುತ್ತಲು ಯಾರು ಇರ್ತಾರೋ ಅವ್ರನ್ನೂ ಕರ್ಕೊಂಬರ್ಬೇಕು, ಅವನೇ ಹೀರೋ. ಸೊ ಆ ಥರ ಒಂದು ಸಿನಿಮಾದೊಂದು ವೆರಿ ನಗ್ನಗ್ತಾ ನೀವು ಸಾಧು ಸರ್ದು ನೀವು ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ. ಅವರ ಭಾಷೆ ಬದಲಾವಣೆ ಆಗುತ್ತೆ. ಹೀಗೆ ಫನ್ನಾಗಿ ಸಾಧು ಸರ್ದು ಒಂದು ಕಾಂಬಿನೇಷನ್, ನಂದು ಸಾಧು ಸರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಹೀರೋಯಿನ್ ಆಗಿ ಲವ್ ಮಾಕ್ಟೇಲ್ ಟು ಹೀರೋಯಿನ್ ರೇಚಲ್ ಡೇವಿಡ್ ಅವ್ರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ. ಶೀ ಈಸ್ ಅನ್ ಆರ್ಕಿಯೋಲಜಿಸ್ಟ್ ಸಿನಿಮಾದಲ್ಲಿ. ಅವ್ರ ತಂದೆ ಪಾತ್ರದಲ್ಲಿ ಅವಿನಾಶ್ ಸರ್ ಮಾಡಿದ್ದಾರೆ. ವಿಲನ್ ಆಗಿ ಶೋಭರಾಜ್ ಸರ್. ಆಮೇಲೆ ಕಾಮಿಡಿ ಇನ್ನೊಂದರಲ್ಲಿ ನಮ್ಮ ಕಡೂರು ಧರ್ಮಣ್ಣ ಅವ್ರು ಮಾಡಿದ್ದಾರೆ. ಬಿಗ್ ಬಾಸ್ ಭೂಮಿ ಶೆಟ್ಟಿ ಅವರು, ಸುಂದರ್ ಸರ್ ಮತ್ತು ವೀಣಾ ಮ್ಯಾಮ್, ಮತ್ತು ಸಾಯಿ ಕುಡ್ಲ ಮಂಗಳೂರವರು. ಸೊ ಮುಖ್ಯ ಪಾತ್ರದಲ್ಲಿ ನಾವುಗಳು ಕಾಣಿಸ್ಕೊಂತೀವಿ. ಕಂಪ್ಲೀಟ್ ಫ್ಯಾಮಿಲಿ ಸರ್. ನೀವು ಚಿಕ್ಕ ಮಕ್ಕಳಿಂದ ಬಂದು ಹಿರಿಯರ ತನಕ ಯಾರೇ ಇದ್ರು ಎಲ್ಲರೂ ಎಂಜಾಯ್ ಮಾಡ್ತೀರಾ, ಎಲ್ಲರೂ ನಗ್ತೀರಾ. ಸರ್ ಇವಾಗ ಒಂದು UI ಇದೆ ಆಯಿತಾ, ಇನ್ನೊಂದು ನಮ್ಮದು UR ಇದೆ, ಇವಾಗ UA ಬಂದಿದೆ. ನಮಗೆ ಏನಿಲ್ಲ, ಒಂದು ಸಣ್ಣ ಒಂದು ಲ್ಯಾಂಗ್ವೇಜು, ಅದು ಕಾಮಿಡಿಗಂತ ಯೂಸ್ ಮಾಡಿರೋ ಲ್ಯಾಂಗ್ವೇಜು. ಮೈಟ್ ಬಿ ಅವರಿಗೆ ಅದು ಬೇಡ ಅನಿಸು, ಬಟ್ ನಮ್ಮ ಡೈರೆಕ್ಟ್ರಿಗೆ ಇಲ್ಲ ಸರ್ ಅದು ಕಾಮಿಡಿ ವರ್ಕ್ ಆಗುತ್ತೆ, ಅದು ಬೇಕು ಅನ್ನೋದೊಂದು ಇತ್ತು. ಆರಾಮ್ ಬಂದು ನೋಡ್ಬೋದು ಸರ್. ಅದು ಒಂದು ಪದಕ್ಕೆ ಹಂಗೆ ಆಯಿತು ಅಷ್ಟೇ. ನಮ್ಮ ಡೈರೆಕ್ಟ್ರಿಗೆ ಇಲ್ಲ, ಅದು ಅವರಿಗೆ ಅದು ಆಸೆ ಇರುತ್ತಲ್ವ ಸರ್, ಅವ್ರ ಕತೆ ಮಾಡಿದ್ಮೇಲೆ ಕಂಟೆಂಟ್ ಇರೋದು. ಹೌದು. ಬಟ್ ಎಲ್ಲೂ ನೀವು ದೃಶ್ಯ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲೂ ಕೆಟ್ಟ ದೃಶ್ಯ ಅನ್ನೋದಿಲ್ಲ, ಅಥವಾ ನೋಡೋಕ್ಕಾಗದೇ ಇಲ್ಲ, ಏನೋ ಹಿಂಜರಿಕೆ ಆಗ್ತಿದೆ, ಆ ಥರ ಯಾವ ದೃಶ್ಯನೂ ಇಲ್ಲ. ಎಂಜಾಯ್ ಮಾಡ್ತೀರಾ ಸಿನಿಮಾ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈಗ ಅನ್ಲಾಕ್ ರಾಘವ ಚಿತ್ರದ ನಾಯಕ ಮಿಲಿಂದ್ ಗೌತಮ್ ಅವರು ಇರುವುದು. ನಮ್ಮ ಚಿತ್ರ ತುಂಬ ಅನ್ಲಾಕ್ ಆಗಿ ನಿಮ್ಮೆಲ್ಲರೂ ನಗಿಸುತ್ತೆ. ಬಂದು ಎಲ್ಲರೂ ಥಿಯೇಟ್ರಲ್ಲಿ ವಿಸಿಟ್ ಮಾಡಿ ನೋಡಿ, ನಿಮಗೆ ತುಂಬ ಎಂಟರ್ಟೈನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ಳೋದಷ್ಟೇ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಯಾವುದೇ ಪೈರಸಿಗೆ ಒತ್ತು ಕೊಡೋಕೆ ಹೋಗ್ಬಿಡಿ. ಕನ್ನಡ ಸಿನಿಮಾನ ಕನ್ನಡಿಗರೇ ಬೆಳೆಸಬೇಕು. ಅದರಿಂದ ಎಲ್ಲರೂ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅನ್ಲಾಕ್ ರಾಘವ ಸಿನಿಮಾ ತಂಡಕ್ಕೆ ಶುಭವನ್ನು ಕೋರ್ತೇವೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.